ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಮಂತ್ರ ತಿಳಿಸ್ತಾ ಇದ್ದೀನಿ. ಮಂತ್ರ ಅಂದರೆ ಇದನ್ನು ನೀವು ಮಾಡಿ ಅಂತ ನಾನು ಇದನ್ನು ತಿಳಿಸ್ತಿಲ್ಲ. ಇದೆಲ್ಲ ತಿಳ್ಕೊಳ್ಳಿ, ಏನೇನು ರೀತಿ ಮಾಡ್ತಾರೆ, ಶತ್ರುಗಳನ್ನ ಯಾವ್ಯಾವ ರೀತಿ ಮಾಡ್ತಾರೆ, ಶತ್ರುಗಳಿಗೆ ನಮ್ಮ ಶತ್ರುಗಳು ಏನೇನು ಮಾಡ್ತಾರೆ ಅನ್ನೋ ವಿಧಾನಗಳು ನಿಮಗೆ ತಿಳಿಸ್ತೀನಿ. ಇದು ಮಾಡಿದ್ರೂ ಕೂಡ ಧರ್ಮವಾಗಿರಬೇಕು. ನಿಮಗೆ ತುಂಬ ಕಷ್ಟ ಕೊಟ್ಟು ನಿಮ್ಮನ್ನು ಪ್ರಾಣ ತೆಗೆಯೋ ಸ್ಥಿತಿಗೆ ಬಂದವ್ರಿಗೆ ಮಾತ್ರ ಇದು ಮಾಡ್ಕೋಬೋದು. ಸುಮ್ಮನೆ ಇದ್ದು ನೀವು ಕೋಪದಿಂದ, ತಾಪದಿಂದ, ದ್ವೇಷದಿಂದ ಮಾಡಿದ್ರೋ ಇದು ನಿಮಗೆ ತಿರುಗೇಟು ಹೊಡೆಯೋದಂತೂ ಸತ್ಯ. ಇದೆಲ್ಲ ಕಷ್ಟಪಟ್ಟಿದ್ರೆ ಮಾತ್ರ ಅದು ಪರಿಹಾರ ಸಿಗುತ್ತೆ. ಇದನ್ನು ಕಷ್ಟಪಡದೆ ದ್ವೇಷ ಮಾಡೋದಕ್ಕೆ, ಬೇರೆಯವ್ರಿಗೆ ಮಾಡಿ ನೀವು ಹಣ ಗಳಿಸೋಕ್ಕೆ ಇವೆಲ್ಲ ಮಾಡಿದ್ರಿ ಅಂದರೆ ನಿಮಗಂತೂ ಗ್ಯಾರಂಟಿ ತೆರಿಗೇಟು ಹೊಡಿತೈತೆ. ಇಂಥವೆಲ್ಲ ಮಾಡಬಾರ್ದು. ಯಾಕೆ ಅಂದರೆ ನೋವಾಗಿ ನಿಮ್ಮ ಕಷ್ಟಗಳನ್ನ ನಿಮ್ಮ ಶತ್ರುಗಳಿಂದ ಕೊಡಬಾರ್ದು ಪಾಡು ಬರ್ತಿರ್ತೀರ. ನಿಮ್ಮ ಪ್ರಾಣನೇ ಹೋಗ್ತಾ ಇರುತ್ತೆ. ನಿಮ್ಮ ಪ್ರಾಣ ಹೋಗೋದು ಯಾವ ರೀತಿ ಅಂದರೆ ಕಷ್ಟ, ರೋಗ ಕೊಟ್ಟಿರ್ತಾರೆ, ಎದ್ದೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಚಿತ್ರಹಿಂಸೆ ಪಡ್ತಾ ಇರ್ತೀರ. ನಿಮ್ಮನ್ನು ನೋಡಿ ಶತ್ರು ನಗ್ತಾ ಇರ್ತಾನೆ. ಅಂಥವ್ರಿಗೆ ಇದು ಮಾಡಿದ್ರೂ ಕೂಡ ತಪ್ಪಿರೋದಿಲ್ಲ. ಆದರೆ ನೀವು ಸುಮ್ಮನೆ ದ್ವೇಷ ಪಟ್ಕೊಂಡು ಮಾಡೋದ್ರಿಂದ ತುಂಬ ಅಪರಾಧಕ್ಕೆ ಗುರಿಯಾಗ್ತೀರ. ಅದರಿಂದ ಯಾಕೆ ಅಂದರೆ ತುಂಬ ಕೇಳಿದ್ರಿ ಅಂದರೆ ಒಬ್ಬರು ತುಂಬ ಕಷ್ಟದಲ್ಲಿ ಏನಂದರೆ ಅವ್ರ ಸಾವು ನೋವಿನಲ್ಲಿದ್ದಾರೆ. ಅಂಥವ್ರದ್ದೇ ಒಂದು 5-6 ಜನ ಇದೇ ರೀತಿಯಾಗಿ ಫೋನ್ ಮಾಡಿದ್ದಾರೆ. ಅವರು ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಅನ್ನೋದು ನಮಗೆ ತಿಳಿದೋಗುತ್ತೆ. ಅದರಲ್ಲಿ ಸುಳ್ಳಿಲ್ಲ. ಅದರಲ್ಲಿ ಅವ್ರ ಕಷ್ಟ ಅಂದರೆ ಅವರು ಅಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಊಟಕ್ಕೂ ಇಲ್ಲ, ಅವರಿಗೆ ಅಂಥ ಜೀವನ ಮಾಡ್ತಿದ್ದಾರೆ. ಅಂಥ ಸ್ಥಿತಿಗೆ ತಂದುಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇದ್ದವರು ಇವತ್ತು ಅವರಿಗೆ ಊಟನೂ ಇಲ್ಲ, ನೆಲೆನೂ ಇಲ್ಲ. ಅವ್ರು ನೋಡಿಸ್ಬಿಟ್ಟು ಇವ್ರು ಬಂದು ಆ ಜಾಗದಲ್ಲಿ ಕುತ್ಕೋಬೇಕು, ಅವ್ರು ತಿನ್ನೋದೆಲ್ಲ ನಾವು ತಿನ್ನಬೇಕು ಅನ್ನೋದು ಮಹಾ ತಪ್ಪಲ್ವ. ಅವ್ರ ಆಸ್ತಿ ಅವ್ರಿಗೆ ಇಲ್ಲ ಅಂದಮೇಲೆ ಇದು ಎಂಥ ನ್ಯಾಯ? ಇಂಥ ಮೋಸ ವಂಚನೆ ಮಾಡಿಬಿಟ್ಟು ಅವರಿಗೆ ಕೊಡಬಾರ್ದ ಶಿಕ್ಷೆ ಕೊಟ್ಕೊಂಡು ಅವ್ರನ್ನೇ ಊರಿಂದ ಓಡಿಸಿ ಅವ್ರ ಆಸ್ತಿ ಪಾಸ್ತಿನೆಲ್ಲ ಎತ್ಕೊಂಡು ತಿಂತಿರೋರಿಗೆ ಏನೋ ಮಾಡಿದ್ರೂ ತಪ್ಪಿರೋದಿಲ್ಲ. ಅಂಥ ಪಾಪಿಗಳಿಗೆ ಅಂದರೆ ಇಂಥ ಕಷ್ಟ ಕೊಟ್ಟು ಇವಾಗ ಅವರು ತಲೆ ತಪ್ಪಿಸ್ಕೊಂಡು ತಿರುಗೋವಂಥ ಪರಿಸ್ಥಿತಿ ಬಂದ್ಬಿಟ್ಟು ಅವ್ರಿಗೆ ಹೆದರ್ಕೊಂಡು ಇನ್ನು ನಮ್ಮನ್ನು ನೋಡದೆ ಬಿಡ್ತಾರಾ? ಅವರು ನಮ್ಮನ್ನು ನೋಡದೆ ಬಿಡ್ತಾರಾ? ನಮ್ಮನ್ನು ಸಾಯಿಸ್ಬಿಡ್ತಾರೆ. ಉಸಿರಿದ್ರೆ ಎಲ್ಲನ ಬದುಕೋಬೋದು, ಭಿಕ್ಷೆ ಬೇಡ್ಕೊಳ್ಳೋಣ ಎಲ್ಲನ ಹೋಗಿ, ಈ ಊರು ಬೇಡ ಅಂತ ಒಳ್ಳೆ ಸ್ಥಿತಿವಂತರವರು ಎಲ್ಲ ಚೆನ್ನಾಗಿದ್ದು ಬಾಳಿ ಬದುಕಿದವರು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂಥವ್ರಿಗೆ ಈ ಥರ ಮಾಡೋದ್ರಿಂದ ತಪ್ಪೇನಿಲ್ಲ. ಆದರೆ ಸುಮ್ಮನೆ ದ್ವೇಷ, ಅಸೂಯೆ, ಜಗಳ ಆಗಿರುತ್ತೆ ಅಂಥವ್ರಿಗೆ ಮಾಡೋದ್ರಿಂದ ನಿಮಗೆ ತುಂಬ ಅಪಾರವಾದಂಥ ಕಷ್ಟಕ್ಕೆ ಗುರಿ ಆಗ್ತೀರ. ನೀವು ಪಡೋದಲ್ಲದೆ ಮನೇಲಿರೋ ಅಂಥವ್ರಿಗೆ ಕಷ್ಟ ಬರುತ್ತೆ. ಹೆಂಡತಿ ಮಕ್ಕಳುಗಳು ಕಷ್ಟ ಅನುಭವಿಸ್ತಾರೆ. ಅದೆಲ್ಲ ನೀವು ಮಾಡಬೇಡಿ. ನಾನು ನಿಮಗೆ ತಿಳಿಸ್ತಿರೋದು ಇಂಥ ವೈರಿಗಳೆಲ್ಲ ಇದ್ದಾರೆ, ಇಂಥ ಕೆಲಸಗಳೆಲ್ಲ ಮಾಡ್ತಾರೆ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಿದ್ದೀನಿ. ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತಿಲ್ಲ. ಮಾಡಿದ್ರೂ ಕೂಡ ಅಪರಾಧಕ್ಕೆ ಗುರಿ ಆಗ್ತೀರ. ಏನೋ ಇವಾಗ ಹೇಳ್ದಲ್ಲ, ಕಷ್ಟಪಟ್ಟು ಊರು ಬಿಟ್ಟು, ದೇಶ ಬಿಟ್ಟು, ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಎಲ್ಲೂ ಇರೋಕ್ಕೆ ಜಾಗ ಇಲ್ಲದೆ ಒಂದು ಕಡೆ ಅಲೀತಿದ್ದಾರಲ್ಲ ಅಂಥವ್ರಿಗೆ ಇದು ಮಾಡಿದ್ರೂ ತಪ್ಪೇನಿಲ್ಲ. ಅಂಥವ್ರಿಗೆ ನಾನು ತಿಳಿಸ್ತಿದ್ದೀನಿ. ಈಗ ಇದೊಂದು ಮಂತ್ರ. ಏನು ಮಂತ್ರ ಅಂದರೆ ಈ ಮಂತ್ರನ ನೀವು ಒಂದು ದುರ್ಗಿ ದೇವಸ್ಥಾನದಲ್ಲಿ ಕುಳಿತುಕೊಂಡು ಜಪಿಸ್ಬೇಕು. ದುರ್ಗಾದೇವಿಯ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಜಪ ಮಾಡಬೇಕು. ಈ ಜಪ ಎಷ್ಟು ಹೇಳಬೇಕು, ಎಷ್ಟು ಸಂಖ್ಯೆಯಲ್ಲಿ ಹೇಳಬೇಕು ಅಂದರೆ 1,00,000 ಸಲ ಜಪ ಮಾಡಬೇಕು. 1,00,000 ಜಪ ಆದ ನಂತರ ಜಪಿಸಿದ ಮೇಲೆ ಸಿದ್ಧಿ ಆಗ್ತೈತಿ. ಇದು ಸಿದ್ಧಿ ಆದ ನಂತರ ಇದನ್ನು ದಿನಪ್ರತಿಯಂತೆ ನೀವು 41 ದಿವಸಗಳು ಇದೇ ರೀತಿಯಾಗಿ 108 ಹೇಳ್ತಾನೆ ಇರಬೇಕು. 141 ದಿವಸ ನೀವು ಇದೇ ಮಂತ್ರವನ್ನು ನೀವು ಜಪಿಸ್ತಾ ಇರಬೇಕು. 41 ದಿವಸ ಆದಮೇಲೆ ನೀವು ಸೂರ್ಯಗ್ರಹಣ, ಚಂದ್ರಗ್ರಹಣ ಹಿಡಿದಾಗ ನೀರಿನಲ್ಲಿ ಕೂತ್ಕೋಬೇಕು. ನೀರಿನಲ್ಲಿ ಕೂತ್ಕೊಂಡು 41 ದಿವಸ ಜಪ ಇಲ್ಲ ಆಗುತ್ತಲ್ಲ, ಆವಾಗೊಂದು ಸೂರ್ಯಗ್ರಹಣ ಬಂದಮೇಲೆ ಸೂರ್ಯಗ್ರಹಣನ ಚಂದ್ರಗ್ರಹಣನ ಜಪಿಸಿ ನೀವು
ಇದನ್ನು ಜಪಿಸಾದ ನಂತರ ನೀರಿನಲ್ಲಿ ಕುಳಿತುಕೊಂಡು 108 ಸಾರಿ ಜಪಿಸ್ಬೇಕು. ನೀವು 108 ಸಾರಿ ಗ್ರಾಣದಲ್ಲಿ 108 ಸಾರಿ ಜಪಿಸ್ಬೇಕು. ಗ್ರಾಣ ಬಿಟ್ಟ ಮೇಲೆ ನೀವು ದೇವಿ ಗುಡಿಗೆ ಹೋಗಿ ದೇವಿ ಗುಡಿಗೆ ಬಂದು ಕಾಯಿ ಕರ್ಪೂರ ಮಂಗಳಾರತಿ ಮಾಡಿಸ್ಕೊಂಡು ನೀವು ಅದೇ ಗ್ರಾಣದಲ್ಲಿ ಹೋಗಿರ್ತೀರ. ಗ್ರಾಣದಿಂದ ಬಂದು ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಎಲ್ಲ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ನೀವು ಮನೆಗೆ ಬರಬೇಕು. ಮನೆಗೆ ಬಂದ ನಂತರ ಮತ್ತು ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ವೈರಿಯ ಎಡಗಾಲಿನ ಮಣ್ಣು, ಆವಾಗ ಮತ್ತು ಸ್ಮಶಾನದ ಮಣ್ಣು, ಈ 3 ದಾರಿ ಸೇರಿದಂಥ ಮಣ್ಣು, ಇವೆಲ್ಲ ನೀವು ಹಳ್ಳದ ಒಂದು ನೀರನ್ನು ತಂದು ನೀವೇನು ಮಾಡಬೇಕು, ಹಳ್ಳದ ಮತ್ತು ಒಂದು ಹಳ್ಳ ಅಂದರೆ ಒಂದು ಕೆರೆನೋ ಕೆರೆ ಇರುತ್ತಲ್ಲ, ಕೆರೆ ದಂಡೆ ಅಂದರೆ ಅಕ್ಕಪಕ್ಕದ ಆ ಮಣ್ಣನ್ನು ತರಬೇಕು. ಆ ಮಣ್ಣನ್ನು ತಂದು ಬೆರೆಸಿ ನೀವೆಲ್ಲನೂ 3 ಸೇರಿಸ್ಕೊಂಡು ಬೆರೆಸಿ 3-4 ಸೇರಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು, ಎಲ್ಲ ಬೆರೆಸ್ಬಿಟ್ಟು ಅದನ್ನು ಹರಿಯೋ ನೀರನ್ನು ತರಬೇಕು. ಹರಿಯೋ ನೀರನ್ನು ತಂದು ಅದನ್ನು ಹರಿಯೋ ನೀರ್ಕೊಂಡು ಇರುತ್ತಲ್ಲ ಅದನ್ನು ಗೊಂಬೆ ಮಾಡೋಕ್ಕೆ ಹರಿಯೋ ನೀರು ತಂದು ಅದನ್ನು ನೀವೇನು ಮಾಡಬೇಕು, ಒಂದು ಗೊಂಬೆ ಮಾಡಬೇಕು. ಮಾಡಿ ಅದಕ್ಕೆ ವೈರಿ ಉಟ್ಟ ಬಟ್ಟೆನ ತೊಡಗಿಸ್ಬೇಕು. ವೈರಿ ಉಟ್ಟ ಬಟ್ಟೆನ ತೊಡಗಿಸಿ ಆ ಗೊಂಬೆಗೆ ಬಂಗಿ ಪುಡಿ, ಇದು ಮೆಣಸಿನ ಪುಡಿ, ರಂಗೋಲಿ ಪುಡಿ ಇವೆಲ್ಲವನ್ನು ಹಚ್ಚಬೇಕು. ನೀವು ಹಚ್ಚಿ ಕುಂಕುಮ ಭಂಡಾರವನ್ನು ಹಚ್ಚಿ ಪೂಜೆ ಮಾಡಿ ಅದರ ಮುಂದೆ ನೀವು 9 ಲಿಂಬೆಹಣ್ಣನ್ನು ಕುಯ್ಯಬೇಕು. ಕುಯ್ದು ಗೊಂಬೆಯ ಎದೆ ಮೇಲೆ ವೈರಿಯ ಹೆಸರನ್ನ ಬರಿಬೇಕು. ವೈರಿಯ ಹೆಸರನ್ನ ಕಾಗೆ ಗರಿಯಿಂದ ನೀವು ಬರಿಬೇಕು. ಗೊಂಬೆಯ ಎಲ್ಲ ಸಿದ್ಧ ಆದ ನಂತರ ಗೊಂಬೆಗೆ ಈ ಮಂತ್ರನ ಜಪಿಸ್ಬೇಕು. ಈ ಮಂತ್ರನ ಜಪಿಸಿ ನೀವು ಆಮೇಲೆ ಗೊಂಬೆಯನ್ನು ನೀವು ತಗೊಂಡೋಗಿ ಎಣೆದ ಒಂದು ಹಳೆ ಗುಣಿಯಲ್ಲಿ ನೀವು ಅದನ್ನು ಬಾರ್ಲಾಗಿ ಹಾಕಿ ಮಣ್ಣು ಮುಚ್ಚಬೇಕು. ಬಾರ್ಲಾಗಿ ಉಲ್ಟಾ ಆಗಿ ಬಾರ್ಲಾಗಿ ನೀವು ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಿ ಅದರ ಮೇಲೆ ಬರಬೇಕು. ಮತ್ತು ಅದೇ ಗುಂಡಿ ಮೇಲೆ 2 ಲಿಂಬೆಹಣ್ಣು ಕುಯ್ಯಬೇಕು. 2 ನಿಂಬೆಹಣ್ಣು ಕುಯ್ದಾದ ನಂತರ ಕುಂಕುಮ ಅರಿಶಿನ ಹಚ್ಚಬೇಕು. ಹಚ್ಚಿಬಿಟ್ಟು ಗುಂಡಿ ಮೇಲೆ ಇಟ್ಬಿಟ್ಟು ನೀವು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾದ ನಂತರ ಎಲ್ಲ ನಿಮ್ಮ ಸಂಕಲ್ಪಗಳೆಲ್ಲ ಹೇಳ್ಕೊಂಡ್ಮೇಲೆ ಅದನ್ನು ಹಚ್ಚಿ ಎಲ್ಲ ಇಟ್ಟು ಆದ ನಂತರ ತಿರುಗಿ ನೋಡ್ದಂಗೆ ಮನೆಗೆ ಬರಬೇಕು. ಒಂದು ತಿರುಗು ನೋಡ್ದಂಗೆ ನಿಮ್ಮ ಮನೆಗೆ ಬರಬೇಕು. ಮತ್ತೇನಾನ ತಿರುಗಿ ನೋಡಿದ್ರಿ ಅಂದರೆ ನಿಮಗೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಅದರಿಂದ ಯಾವ ಕಾರಣಕ್ಕೂ ನೀವೆಲ್ಲ ಮಾಡಿ ಬರುವಾಗ ಹಿಂತಿರುಗಿ ನೋಡ್ಕೊಡ್ದು. ನೀವು ಮನೆ ಮುಟ್ಟೋವರೆಗೂ ನೀವು ಹಿಂತಿರುಗಿ ಏನಾಗಿದೆ ಏನಿಲ್ಲ ಅಂತ ತಿಳ್ಕೊಂಡು ನೀವು ಯಾವುದು ಹಿಂದೆ ತಿರುಗಿ ನೋಡ್ಕೊಡ್ದು. ಯಾವ ಕಾರಣಕ್ಕೂ ತಿರುಗಿ ನೋಡ್ಕೊಡ್ದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ತೊಂದರೆಗಳು, ತಾಪತ್ರಯಗಳು ಮತ್ತು ನೀವು ಯಾವ ಕಾರ್ಯಕ್ಕಾಗಿ ಮಾಡಿದ್ದೀರೋ ಆ ಕಾರ್ಯ ಶತಸಿದ್ಧವಾಗಿ ನಿಮ್ಗೆ ನಡೀತೈತೆ. ಮತ್ತು ಇಂಥ ಕಾರ್ಯಗಳು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಿ. ನಾನು ಪದೇ ಹೇಳ್ತೀನಿ, ಇದನ್ನು ನೀವು ಯಾರಿಗೋ ಮಾಡೋಕ್ಕೋಸ್ಕರನೋ ಮತ್ತು ನೀವೇ ಅದನ್ನು ಪರೀಕ್ಷೆ ಮಾಡೋಣ ಅಂತನೋ ನೀವು ಮಾಡಿದ್ರೂ ನಿಮಗೆ ಭಾಳ ಅಪಾಯಕ್ಕೆ ಗುರಿಯಾಗ್ತೀರಿ. ನೋಡಿ, ಇವೆಲ್ಲ ಮಾಡಿಕೊಡ್ದು. ಯಾಕೆ ಅಂದರೆ ಕಷ್ಟದಲ್ಲಿರೋರು, ದುಡ್ಡು ಕಾಸು ಇಲ್ದಿರೋರು, ಅವ್ರ ಕಷ್ಟನ ಅವರೇ ಪರಿಹಾರ ಮಾಡ್ಕೊಳ್ಳೋರು. ಈ ಥರ ನೀವು ಮಾಡ್ಕೊಳ್ಳಿ. ಯಾಕೆ ಅಂದರೆ ಈಗ ಒಂದು ಕಡೆ ಹೋಗ್ಬೇಕಂದ್ರೆ ಲಕ್ಷಾಂತರ ರೂಪಾಯಿಗಳು ಆಗ್ತವೆ. ಅದರಿಂದ ಈ ಕೆಲಸನ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗದಂಗೆ ಮಾಡಬೇಕು. ನೀವು ಯಾರ ಮುಖಾಂತರನ ಇದನ್ನು ಮಾಡ್ಕೊಳ್ಳಿ. ನೀವೇ ಮಾಡ್ಕೋಬಾರ್ದು. ಏನೇನೋ ಒಂಚೂರು ಎಚ್ಚರ ತಪ್ಪಿದ್ರಿ ಅಂದರೆ ಇನ್ನೊಂದು ಥರ ತೊಂದರೆಗಳಿಗೆ ಗುರಿ ಆಗ್ತೀರ. ಅದರಿಂದ ನಿಮ್ಮ ಕಷ್ಟನ ನೀವು ಪರಿಹಾರ ಮಾಡಿಕೊಂಡು ನಿಮ್ಮ ಶತ್ರುನ ದಮನ ಮಾಡಿ
ನಿಮ್ಮ ಜಾಗದಲ್ಲಿ ನೀವು ಹೋಗಿ ಸೇರಿಕೊಂಡು ನೀವು ಬದುಕಬೇಕು. ಇಲ್ಲ ಅಂದರೆ ಜಾಗ ಬಿಟ್ಟು ಜಾಗ, ಊರು ಬಿಟ್ಟು ಊರು ಬಂದು ಇಲ್ಲಿ ಊಟಕ್ಕೂ ಇಲ್ಲದೆ ಈ ತಿನ್ನೋಕ್ಕೂ ಇಲ್ಲದೆ ಅಲಿಯೋದು ಭಾಳ ಅಪರಾಧ. ಅದರಿಂದ ನಿಮ್ಮಂಥವ್ರಿಗೆ ನಾನು ಇದನ್ನು ತಿಳಿಸ್ತಿದ್ದೀನಿ. ಬೇರೆ ಬೇರೆಯವರೆಲ್ಲ ಮಾಡ್ತೀನಿ, ನಾನು ಅವ್ರ ದ್ವೇಷ ಬಂದಿದೆ ಅನ್ನೋದು ಮಾಡೋಕ್ಕೋದ್ರೂ ನಿಮಗೆ ಯಾವ ಕೆಲಸನೂ ಆಗಲ್ಲ. ಇದು ನ್ಯಾಯ ಧರ್ಮ ಅನ್ನೋದಿರಬೇಕು. ಆಗೋದೇ ಇಲ್ಲ ನಿಮಗೆ. ಈ ರೀತಿಯಾದಂಥ ಒಂದು ಮಂತ್ರ ಯಂತ್ರ, ಈ ಮಂತ್ರ ಯಂತ್ರನ ನೀವು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಕಷ್ಟನ ದೂರ ಮಾಡ್ಕೊಂಡು ನಿಮ್ಮ ಶತ್ರುನ ನಿಮ್ಮಿಂದ ದೂರ ಮಾಡ್ಕೊಳ್ಳಿ. ಆಗ ಶತ್ರು ನಿಮ್ಮಿಂದ ದೂರ ಆಗಿ ನಿಮ್ಮ ತಂಟೆಗೆ ಬರೋದಿಲ್ಲ. ಇದನ್ನು ಹೇಳಿರೋದು ಬಂಗಿ ಪುಡಿ, ಮೆಣಸಿನ ಪುಡಿ, ರಂಗೋಲಿ ಮೂರನ್ನು ಕೂಡ ನೀವು ಸಂಪಾದಿಸಬೇಕು. ಎರಡೂ ಸಿಗುತ್ತೆ. ಬಂಗಿ ಪುಡಿ ಸಿಗೋದು ಕಷ್ಟ. ಅದನ್ನು ಬಂಗಿ ಪುಡಿನ ನೀವು ಯಾವುದೇ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸ್ಕೊಳ್ಳಿ. ನಿಮಗೆ ಸಿದ್ಧಪಡಿಸ್ಕೊಂಡ್ರೆ ಅದರಿಂದ ನಿಮ್ಮ ಕೆಲಸ 100ಕ್ಕೆ 100 ಗ್ಯಾರಂಟಿ ಆಗುತ್ತೆ. ಆದ್ದರಿಂದ ಈ ಥರ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ನಿಮ್ಮ ಕಷ್ಟನ ನೀವೇ ಬಗೆಹರಿಸ್ಕೊಳ್ಳಿ. ಇದರಿಂದ ಬಗೆಹರಿಸ್ಕೊಂಡಾಗ ನಿಮ್ಮ ಕೆಲಸದಲ್ಲಿ ಜಯವಾಗುತ್ತೆ. ಶತ್ರು ದೂರ ಆದಮೇಲೆ ನಿಮಗೆ ಯಾವ ತೊಂದರೆಗಳು ನಿಮಗೆ ಬರಲ್ಲ. ನೀವು ಧೈರ್ಯವಾಗಿರ್ಬೋದು. ಆದರೂ ಅಷ್ಟೇ, ಶತ್ರುಗಳು ಇಲ್ದಿದ್ರೂ ಸುಮ್ಮನೆ ಮಾಡೋದು ಮಟ್ಟೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟ ಬಂದು ನಿಮ್ಮನ್ನು ಊರು ಬಿಡಿಸಿ ನಿಮ್ಮ ಜಾಗ ಕಸ್ಕೊಂಡು ನಿಮ್ಗೆ ಊಟ ಕಿತ್ಕೊಂಡು ನಿಮ್ಮನ್ನು ಕಷ್ಟ ಕೊಟ್ಟಿದ್ದರೆ ಮಾತ್ರ ಈ ಕೆಲಸ ಮಾಡಿ. ಇಲ್ಲವಾದರೆ ಮಾಡೋಕ್ಕೆ ಹೋಗಬೇಡಿ ಪ್ರಿಯ ವೀಕ್ಷಕರೇ. ಈ ರೀತಿಯಾದಂಥ ಯಂತ್ರಗಳು ಮಂತ್ರಗಳು ನಿಮಗೆ ಇದನ್ನು ನೋಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.